ಕೆಲವರು ಅದನ್ನು ಶಾಂಗ್ರಿಲಾ ಎಂದು ಕರೆಯುತ್ತಾರೆ, ಇನ್ನು ಕೆಲವರು ಅದನ್ನು ಶಾಂಬಲ ಎಂದು ಕರೆಯುತ್ತಾರೆ. ದೇವತೆಗಳ ನಗರ. ಸಾವಿರಾರು ವರ್ಷಗಳಿಂದ ಸನ್ಯಾಸಿಗಳು ಅದರ ಕುರಿತು ಗುಟ್ಟಾಗಿ ಮಾತನಾಡಿದರು. ಅನ್ವೇಷಕರು ಅದನ್ನು ಹುಡುಕಿದರು. ವಿಜ್ಞಾನಿಗಳು ಅದನ್ನು ಕಲ್ಪನೆ ಎಂದು ತಳ್ಳಿ ಹಾಕಿದರು. ಆದರೂ ಈ ಕಥೆಗಳು ಎಂದಿಗೂ ಸಾಯಲಿಲ್ಲ. ಶಾಂಬಲ ಕೇವಲ ಪೌರಾಣಿಕ ಕಥೆಯೇ? ಇಲ್ಲ, ಒಂದು ಕಳೆದು ಹೋದ ಉನ್ನತ ನಾಗರಿಕತೆಯ ಸಾಕ್ಷಿಯೇ. ಇದು ಕಲ್ಪನೆಯ ಕಥೆಯಲ್ಲ, ಇದು ಧರ್ಮದ ಕಥೆಯಲ್ಲ, ಇದು ಇನ್ನೂ ಉಸಿರಾಡುತ್ತಿರುವ ಒಂದು ರಹಸ್ಯ. ಶಾಂಬಲ ಎಂಬ ಹೆಸರು ಮೊದಲು ಕಂಡಿದ್ದು ಕಾಲಚಕ್ರ ತಂತ್ರ ಎಂಬ ಬೌದ್ಧ ಗ್ರಂಥಗಳಲ್ಲಿ. ಸುಮಾರು 2000 ವರ್ಷಗಳ ಹಿಂದೆ ಆ ಗ್ರಂಥಗಳಲ್ಲಿ ಹೇಳಲಾಗಿತ್ತು. ಶಾಂಬಲ ಎಂಬುದು ಭೌತಿಕ ಲೋಕದಲ್ಲಿದ್ದರೂ ಅದನ್ನು ನೋಡಲು ಎಲ್ಲರಿಗೂ ಸಾಧ್ಯವಿಲ್ಲ. ಹಿಂದೂ ಧರ್ಮದಲ್ಲಿ ಉಲ್ಲೇಖಿಸಿದಂತೆ ಕಲ್ಕಿ ಅವತಾರ, ವಿಷ್ಣುವಿನ ಕೊನೆಯ ಅವತಾರ ಶಾಂಬಲದಲ್ಲಿದೆ. ಶಾಂಬಲದಲ್ಲೇ ಜನಿಸಿ ಕಲಿಯುಗದ ಅಂತ್ಯದಲ್ಲಿ ಹೊರಬರುವ ಒಂದು ಪುರಾಣಗಳು ಹೇಳುತ್ತವೆ. ಬೌದ್ಧ ಮತ್ತು ಹಿಂದೂ ಎರಡೂ ಧರ್ಮಗಳು ಒಂದೇ ನಗರ, ಒಂದೇ ಉದ್ದೇಶ. ಮಾಡರ್ನ್ ಜಗತ್ತು ಶಾಂಗ್ರಿಲಾದ ಬಗ್ಗೆ ತಿಳಿದುಕೊಂಡಿದ್ದು 1933ರಲ್ಲಿ ಜೇಮ್ಸ್ ಹಿಲ್ಟನ್ ಒಬ್ಬ ನಾವೆಲಿಸ್ಟ್ ಮೂಲಕ. ಅವನ ನಾವೆಲ್ ದ ಲಾಸ್ಟ್ ಹೊರೈಸನ್ನಲ್ಲಿ ಟಿಬೆಟನ್ನರ ಅನುಭವದ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ. 1920ರಲ್ಲಿ ನಿಕೋಲಸ್ ರೋರಿಚ್ ಎಂಬ ಫಿಲಾಸಫರ್ ಹಾಗೂ ಎಕ್ಸ್ಪ್ಲೋರರ್ ಸೆಂಟ್ರಲ್ ಏಷ್ಯಾನ ಎಕ್ಸ್ಪೆಡಿಷನ್ ಮಾಡ್ತಾನೆ. ಅವನ ಜರ್ನಲ್ನಲ್ಲಿ ಲೋಕಲ್ಸ್ ಅವನಿಗೆ ಬೆಟ್ಟದಲ್ಲಿ ಬೆಳಕು ಕಂಡರೆ ಅದನ್ನು ಹಿಂಬಾಲಿಸಬೇಡ, ಶಾಂಬಲಕ್ಕೆ ದಾರಿ ಎಂದು ಹೇಳಿರುತ್ತಾರೆ. ರೋರಿಚ್ ತನ್ನ ಜರ್ನಲ್ನಲ್ಲಿ ಆಕಾಶದಲ್ಲಿ ಹಾರುವ ಪ್ರಕಾಶಮಾನ ವಸ್ತುಗಳು, ಮ್ಯಾಗ್ನೆಟಿಕ್ ಕಂಪಾಸ್ ಫೇಲ್ಯೂರ್, ಬೆಟ್ಟಗಳೊಳಗೆ ಮಾಯವಾಗುವ ಸನ್ಯಾಸಿಗಳು, ನಿಶ್ಶಬ್ದವಾದ ಪರ್ವತಗಳಲ್ಲಿ ವಿಚಿತ್ರ ಪ್ರತಿಧ್ವನಿಗಳು ಮತ್ತು ಇವೆಲ್ಲವನ್ನು ಜರ್ನಲ್ನಲ್ಲಿ, ಹಾಗೆ ಅವನಿಗಾದ ಅನುಭವ, ಹ್ಯಾಲುಸಿನೇಷನ್ಸ್ ಆ್ಯಂಡ್ ಸಡನ್ನಾಗಿ ಬಿರುಗಾಳಿ ಕೂಡ ಬರ್ತಿತ್ತು ಎಂದು ಉಲ್ಲೇಖ ಮಾಡಿರ್ತಾನೆ. ಟಿಬೆಟನ್ ಮಾಂಕ್ಸ್ ಹೇಳುವ ಪ್ರಕಾರ ಶಾಂಬಲವನ್ನು ದೇಹಾತ್ಮಕವಾಗಿ ತಲುಪಲು ಸಾಧ್ಯವಿಲ್ಲ, ಮನಸ್ಸಿನ ಮೂಲಕ ಮಾತ್ರ. ಅಲ್ಲಿನ ಕುರಿ ಕಾಯುವವರು ಹಾಗೂ ಅಲೆಮಾರಿಗಳು ಹೇಳುವಂತೆ ಅಲ್ಲಿ ವಿಚಿತ್ರ ಘಟನೆಗಳು ಆಗ್ತಾ ಇರುತ್ತೆ. ಒಂದು ದಿನ ಇದ್ದ ಕಣಿವೆ ಇನ್ನೊಂದು ದಿನಕ್ಕೆ ಸಂಪೂರ್ಣವಾಗಿ ಮಾಯವಾಗುವುದು. ಒಂದು ದಿನ ಕಾಣುವ ಮತ್ತು ಮತ್ತೊಂದು ದಿನ ಸಂಪೂರ್ಣವಾಗಿ ಮಾಯವಾಗುವ ಮಠಗಳು, ಅಂತ್ಯವಿಲ್ಲದ ವೃತ್ತವಾಗಿ ಸುತ್ತುವ ದಾರಿಗಳು. 1950ರಲ್ಲಿ ನಿಯರ್ ಮೌಂಟ್ ಕೈಲಾಶ್ ಚೈನೀಸ್ ಸರ್ವೆ ಟೀಮ್ ಒಂದು ತನ್ನ 3 ಜನ ಎಕ್ಸ್ಪ್ಲೋರರ್ಸ್ನ ಸಂಪರ್ಕಕ್ಕೆ ಸಿಗ್ತಿಲ್ಲ ಎಂದು ರಿಪೋರ್ಟ್ ಮಾಡಿರುತ್ತೆ. ಅವರ ಸುಳಿವೂ ಇಲ್ಲ, ಅವರ ಬಾಡೀಸ್ ಕೂಡ ಸಿಗೋದಿಲ್ಲ. ನಾಜಿ ಜರ್ಮನಿಯವರು ಸೀಕ್ರೆಟ್ ಎಕ್ಸ್ಪಿಡಿಷನ್ ಒಂದನ್ನು ಟಿಬೆಟಲ್ಲಿ ಕಂಡಕ್ಟ್ ಮಾಡಲು ಹೋಗ್ತಾರೆ ಅಂಡರ್ ಹೆನ್ರಿಚ್ ಹಿಮ್ಲರ್. ಅವರ ಮಿಷನ್ ಶಾಂಬಲವನ್ನು ಹುಡುಕೋದಾಗಿರುತ್ತೆ. ಹುಡುಕಿ ಅವರ ನಾಲೆಜ್ ಹಾಗೂ ಅಲ್ಲಿ ವಾಸಿಸುವ ಜನರ ಬಗ್ಗೆ ಪ್ರೂಫ್ಗಳನ್ನು ಕಲೆ ಹಾಕಲು ಹೇಳಿರ್ತಾರೆ. ಅವರ ಗುರಿ ಏನೆಂಬುದು ಇವತ್ತಿಗೂ ತಿಳಿದಿಲ್ಲ. ಶಾಂಬಲ ಹೇಗೆ ಅಡಗಿದೆ? ಉನ್ನತ ತಂತ್ರಜ್ಞಾನ. ಪ್ರಾಚೀನ ಗ್ರಂಥಗಳಲ್ಲಿ ಹೇಳುವ ಮಾಯೆ ಇಂದಿನ ಭಾಷೆಯಲ್ಲಿ ಲೈಟ್ ರಿಫ್ರಾಕ್ಷನ್, ಫ್ರೀಕ್ವೆನ್ಸಿ ಶೀಲ್ಡ್, ಚೇತನತೆಯ ಆಧಾರಿತ ಪ್ರವೇಶ. ಮಾನವ ಮೆದುಳು ಕೇವಲ 0.003% ವಾಸ್ತವಿಕತೆಯನ್ನು ಮಾತ್ರ ಕಾಣುತ್ತದೆ. ಧ್ಯಾನ, ಸಮಾಧಿ, ಬ್ರೈನ್ ಫ್ರೀಕ್ವೆನ್ಸಿ ಬದಲಾಗಿದಾಗ ಮಾತ್ರ ಶಾಂಬಲ ಕಾಣಿಸಬಹುದು. ಆಯಾಮ ಸಿದ್ಧಾಂತ. ಹಿಮಾಲಯಗಳು ಬಹು ಆಯಾಮಗಳು ಸೇರುವ ಸ್ಥಳವಾಗಿರಬಹುದು. ಕೈಲಾಸ ಪರ್ವತ ಯಾರೂ ಶಿಖರ ತಲುಪಿಲ್ಲ. ಹತ್ತಿದವರು ವೇಗವಾಗಿ ವೃದ್ಧರಾಗಿದ್ದಾರೆ. ಸಮಯ ಬದಲಾಗುತ್ತದೆ ಎಂದು ಅನುಭವಿಸಿದ್ದಾರೆ. ವಿಜ್ಞಾನ ಮತ್ತು ಉನ್ನತ ಪ್ರಾಚೀನ ನಾಗರಿಕತೆ. ನಾವು ಮೊದಲ ಉನ್ನತ ನಾಗರಿಕತೆಯೇ. ಪ್ರಾಚೀನ ರಚನೆಗಳು. ಮಾಚು ಪಿಚ್ಚು, ಕೈಲಾಸ ಪರ್ವತದ ಸಂಪೂರ್ಣ ಸಮಮಿತಿ, ಶಿಲ್ಪಿಗಳ ನಿಖರತೆ. ಪ್ರಾಚೀನ ಗ್ರಂಥಗಳಲ್ಲಿ ವಿಮಾನಗಳ ತಯಾರಿಕೆ, ಶಬ್ದದ ಶಸ್ತ್ರಗಳು, ಶಕ್ತಿ ರೇಖೆಗಳು. ಇಂದಿನ ವಿಜ್ಞಾನ ಈಗ ಮಾತ್ರ ಇವುಗಳನ್ನು ಅಧ್ಯಯನ ಮಾಡುತ್ತಿದೆ. ಬಹುಶಃ ಅವರು ನಮಗಿಂತ ಹಿಂದೆ ಇರಲಿಲ್ಲ, ನಮಗಿಂತ ಮುಂದೆ ಇದ್ದರು. ಗ್ರಂಥಗಳು ಹೇಳುತ್ತವೆ, ಮಾನವ ಕುಲತನ ನಾಶದ ಅಂಚಿಗೆ ಬಂದಾಗ ಮಾತ್ರ ಶಾಂಬಲ ಹೊರಬರುವುದು. ಯುದ್ಧ, ಲೋಭ, ತಂತ್ರಜ್ಞಾನ,
ದಾಸ್ಯ, ಚೇತನತೆಯ ಪತನ ಇವುಗಳೆಲ್ಲ ಇಂದಿನ ಜಗತ್ತಿನ ಲಕ್ಷಣಗಳಲ್ಲವೇ? ಶಾಂಬಲ ಒಂದು ನಗರವಾಗಿರಬಹುದು, ಒಂದು ನೆನಪಾಗಿರಬಹುದು, ಅಥವಾ ಭವಿಷ್ಯವಾಗಿರಬಹುದು. ಒಂದು ಸತ್ಯ ಮಾತ್ರ ಸ್ಪಷ್ಟ: ನಾವು ಎಲ್ಲವನ್ನೂ ತಿಳಿದಿಲ್ಲ. ಬಹುಶಃ ಶಾಂಬಲ ನಮ್ಮಿಂದ ಅಡಗಿಲ್ಲ, ನಾವೇ ಶಾಂಬಲದಿಂದ ದೂರವಾಗಿದ್ದೇವೆ. ಅಂತಿಮವಾಗಿ ಭೂಮಿಯೊಳಗೆ ಅಲ್ಲ, ಮಾನವನೊಳಗೆ ಅಡಗಿರುವುದೇ ಅತ್ಯಂತ ದೊಡ್ಡ ರಹಸ್ಯ. ಇನ್ನೂ ಹೆಚ್ಚಿನ ರಹಸ್ಯಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರಹಸ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ನೀಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.